ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಿಶಿರಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ರೀಸೆಂಟಾಗಿ ನನ್ನ ನಾದಿನಿ ಸೀಮಂತ ಫಂಕ್ಷನ್ದ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೆ. ಸೊ ನನ್ನ ಫಂಕ್ಷನ್ಗೆ ತುಂಬ ಲೇಟಾಗಿ ಹೋಗಿರೋದ್ರಿಂದ ಫಂಕ್ಷನ್ ಎಲ್ಲ ಮಿಸ್ ಮಾಡ್ಕೊಂಡಿದ್ದೆ. ಸ್ಟಾರ್ಟಿಂಗ್ ಏನೇನು ಶಾಸ್ತ್ರಗಳಿತ್ತು, ಹೇಗಿತ್ತು ಫಂಕ್ಷನ್ ಅನ್ನೋದೆಲ್ಲ ತುಂಬ ಮಿಸ್ ಮಾಡ್ಕೋತಾ ಇದ್ದೆ. ಬಟ್ ಅದಕ್ಕೆ ಒಂದು ಸೊಲ್ಯೂಷನ್ ಅನ್ನೋ ಥರ ನನಗೆ ಒಂದು ಖುಷಿ ಆಗೋ ಥರ ಅದ್ರದ್ದು ವೀಡಿಯೋ ಸಿಕ್ತು. ಸೊ ವೀಡಿಯೋ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನೀಟಾಗಿ ಕವರ್ ಆಗಿತ್ತು. ತುಂಬ ಚೆನ್ನಾಗಿ ಬಂದಿತ್ತು ವೀಡಿಯೋ. ಅದನ್ನು ನೋಡಿದ ತಕ್ಷಣ ಅಂದ್ಕೊಂಡೆ ನಾನು ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ. ಹಾಗಾಗಿ ನಾನು ಈ ವ್ಲಾಗ್ನ ಮಾಡ್ತಿದ್ದೀನಿ. ವಿಡಿಯೋ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಯಾರಾದರೂ ನೆಕ್ಸ್ಟ್ ಸೀಮಂತ ಇತ್ತು ಅಂತ ಅಂದರೆ ಒಂದು ಐಡಿಯಾ ಬರುತ್ತೆ ಅಲ್ವಾ. ಇವಾಗ ಒಂದು ತಿಂಗಳಿಗೂ ಒಂದೊಂದು ಥರ ಹೊಸದೆಲ್ಲ ಬರ್ತಾ ಇರುತ್ತೆ, ಹೊಸ ಡಿಸೈನ್ಸ್ ಬರುತ್ತೆ. ಸ್ಯಾರಿನಾಗ್ಬೋದು, ಮೇಕಪ್ ಆಗ್ಬೋದು, ಅಥವಾ ತಟ್ಟೆ, ನಾವು ಶಾಸ್ತ್ರಕ್ಕೆ ಅಂತ ಇವಾಗೆಲ್ಲ ತಟ್ಟೆಗಳನ್ನ ಡೆಕೋರೇಟ್ ಮಾಡ್ತೀವಲ್ಲ, ಅದರಲ್ಲೂ ಅಷ್ಟು ತುಂಬ ವೆರೈಟಿ ಇರುತ್ತೆ. ಸೊ ಒಂದೊಂದು ನಾವೇನಾದರೂ ಸೀಮಂತ ನಮ್ಮದೇ ಇತ್ತು ಅಥವಾ ನನ್ನ ಫ್ಯಾಮಿಲಿ ಯಾರ್ದೋ ಇತ್ತು ಅಂದರೆ ನಾವು ಒಂದಷ್ಟೆಲ್ಲ ಸರ್ಚ್ ಮಾಡ್ತೀವಲ್ವ, ಹೊಸ್ತೇನಿದೆ ಆ ಥರ ನಾವು ಮಾಡ್ಬೋದು, ಆ ಥರ ಎಲ್ಲ ಸರ್ಚ್ ಮಾಡ್ತೀವಿ. ಸೊ ಹಾಗಾಗಿ ಈ ವಿಡಿಯೋನ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ರೆ ಒಂದು ಐಡಿಯಾ ಬರುತ್ತೆ. ಫೋಟೋಶೂಟ್ ಹೇಗೆ ಮಾಡಿಸ್ಕೋಬೇಕು, ಅಥವಾ ಫೋಟೋಶೂಟ್ ಈ ಥರ ಮಾಡಿಸ್ಕೊಂಡೆ ಚೆನ್ನಾಗಿರುತ್ತಾ, ಆ ಥರ ಎಲ್ಲ ಒಂದು ಐಡಿಯಾ ಬರುತ್ತೆ. ಹಾಗಾಗಿ ನಾನು ಈ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ನಾನು ಆ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರು ಪ್ಲೀಸ್ ನನ್ನ ಒಂದು ವ್ಲಾಗ್ಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಾನು ನನ್ನ ಕೆಲವೊಂದು ಅಷ್ಟು ಫ್ರೆಂಡ್ಸ್ಗಳಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಅಂದರೆ, ನಾನು ವ್ಲಾಗ್ ಮಾಡ್ತೀನಿ ಅಂತ ನನ್ನ ಫ್ರೆಂಡ್ಸ್ ಜೊತೆ ಹೇಳಿದ ತಕ್ಷಣ ಅವರೆಲ್ಲ ತುಂಬಾ ಖುಷಿಪಟ್ಟರು. ಆವಾಗ ಕೆಲವೊಂದಷ್ಟು ಫ್ರೆಂಡ್ಸ್ಗಳು ನನಗೆ ಸಜೆಸ್ಟ್ ಮಾಡಿದ್ರು ಯಾವ ಥರ ವ್ಲಾಗ್ಸ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಲೈಕ್ ಇವಾಗ ಸ್ಕಿನ್ ಕೇರ್, ಮೇಕಪ್, ಹೋಮ್ ಟೂರ್, ಕಿಚನ್ ಆಗ್ಬೋದು, ಅಥವಾ ಕುಕ್ಕಿಂಗಲ್ಲಿ ಏನೇನು ಥರ ಎಲ್ಲ ಹೊಸದಾಗಿ ಮಾಡಿದ್ರೆ ಹೇಗಿರುತ್ತೆ, ಆ ಪ್ರೆಸೆಂಟೇಷನ್ ಹೇಗಿರಬೇಕು ಅನ್ನೋದ್ರ ಎಷ್ಟೊಂದು ಐಡಿಯಾಸ್ ಎಲ್ಲ ನನ್ನ ಫ್ರೆಂಡ್ಸ್ ನನ್ನ ಹತ್ರ ಶೇರ್ ಮಾಡಿದ್ರು. ಅದೆಲ್ಲ ನನಗೆ ತುಂಬ ಖುಷಿ ಕೊಡ್ತು. ಅದು ಅಲ್ಲದೆ ನನ್ನ ಒಬ್ಬಳು ಫ್ರೆಂಡ್ ಶ್ರುತಿ ಅಂತ ಇದ್ದಾಳೆ. ಅವಳು ಯಾವಾಗಲೂ ನಂದು ಏನಾದರೂ ವ್ಲಾಗಲ್ಲಿ ನಾನು ಮಾತಾಡೋದ್ರಲ್ಲಿ ಅಥವಾ ನನ್ನ ಟೈಟಲ್ ಕರೆಕ್ಟಾಗಿ ಆಗ್ತಿದ್ದೀನಾ ಇಲ್ವಾ, ಅಥವಾ ಟೈಟಲ್ ಇನ್ನೂ ಯಾವ ಥರ ಚೆನ್ನಾಗಿ ಹಾಕಬೇಕು, ಅಥವಾ ಅದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇತ್ತು ಅಂತ ಅಂದರೆ ಅದನ್ನೆಲ್ಲ ರೆಕಗ್ನೈಸ್ ಮಾಡಿ ನನಗೆ ಇಮಿಡಿಯೇಟಾಗಿ ನನ್ನ ವ್ಲಾಗ್ನ ಶೇರ್ ಮಾಡಿದ್ದ ವಿತಿನ್ 10 ಮಿನಿಟ್ಸಲ್ಲಿ ನನಗೆ ಕಮೆಂಟ್ ಮಾಡ್ತಾಳೆ, ಇದು ಸರಿ ಹೋಗಿಲ್ಲ, ಇದು ಸರಿ ಬಂದಿದೆ ಅಂತ. ಅದು ನಂಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ನಮಗೆ ಗೊತ್ತಿರಲ್ಲ, ಯಾಕಂದರೆ ನಾವು ಇನ್ನೂ ಹೊಸಬ್ರಾಗಿರೋದ್ರಿಂದ ನಾವು ಹೇಗೆ ಮಾತಾಡ್ತಿದ್ದೀವಿ, ಹೇಗೆ ಟೈಟಲ್ ಹಾಕ್ತಿದ್ದೀವಿ ಅಷ್ಟು ಐಡಿಯಾಸ್ ಬರಲ್ಲ. ಅದು ಹೋಗ್ತಾ ಹೋಗ್ತಾ ಬರುತ್ತೆ. ಬಟ್ ಅದನ್ನು ಬೇರೆಯವರು ನೋಡಿ ಇದು ವ್ಲಾಗ್ ಚೆನ್ನಾಗಿಲ್ಲ ಅಥವಾ ಟೈಟಲ್ ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡೋ ಬದಲು ನನ್ನ ಫ್ರೆಂಡ್ಸೇ ರೆಕಗ್ನೈಸ್ ಮಾಡಿ ಇದು ಸರಿ ಇಲ್ಲ, ಇದು ಸರಿ ಇದೆ, ಹೀಗೆ ಮಾಡು ಅಂತ ಸಜೆಷನ್ ಕೊಟ್ಟಾಗ ನನಗಂತೂ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಶ್ರುತಿ, ನಿನಗೆ ಯಾವಾಗಲೂ ನೀನು ನಂಗೆ ಸಪೋರ್ಟ್ ಮಾಡ್ತೀಯ, ಅದಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನಮ್ಮೂರಲ್ಲೂ ಅಷ್ಟೇ, ನಾನು ವ್ಲಾಗ್ ಮಾಡ್ತಿರ್ಬೇಕಂದ್ರೆ ನಾನು ಮಂಡ್ಯದಲ್ಲಿದ್ದು ಊರಿಗೆ ಏನಾದರೂ ಬಂದರೆ ಎಲ್ಲ ನೋಡಿಬಿಟ್ಟು ನಾನು ನಿನ್ನ ಯೂಟ್ಯೂಬಲ್ಲಿ ನೋಡಿದೆ ಶ್ರುತಿ, ನೀನು ಚೆನ್ನಾಗಿ ಮಾಡ್ತಿದ್ಯಾ, ಚೆನ್ನಾಗಿ ಮಾತಾಡ್ತಿದ್ಯಾ ಅಂತ ಎಲ್ಲ ಹೇಳ್ತಾರೆ. ಆವಾಗ ನನಗಂತೂ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಸೊ ಈ ಥರ ಒಳ್ಳೊಳ್ಳೆ ಫ್ರೆಂಡ್ಸು ಅಥವಾ ಕಮೆಂಟ್ ಮಾಡಿದಾಗ, ಅಥವಾ ನನಗೆ ನನ್ನ ಫ್ರೆಂಡ್ಸ್ ಸಜೆಷನ್ ಮಾಡಿದಾಗ ನೀನು ಚೆನ್ನಾಗಿ ಮಾಡ್ತಿದ್ಯಾ ಅಂತ ಯಾರಾದರೂ ಹೇಳಿದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಆವಾಗ ನಾವು ಇನ್ನೂ ಚೆನ್ನಾಗಿ ವ್ಲಾಗ್ನ ಮಾಡಬೇಕು ಅಂತ ಅನಿಸುತ್ತೆ. ನಾನು ಅಷ್ಟೇ ಇನ್ನು ನನ್ನ ನೆಕ್ಸ್ಟ್ ವ್ಲಾಗಲ್ಲೆಲ್ಲ ಸ್ಕಿನ್ ಕೇರ್ ಬಗ್ಗೆ ಅಥವಾ ಶಾಪಿಂಗ್ ಬಗ್ಗೆ ಇನ್ನೂ ಏನೇನೋ ಎಲ್ಲ ಐಡಿಯಾಸ್ ಇದೆ ನನಗೂ, ಅದನ್ನೆಲ್ಲ ಶೇರ್ ಮಾಡಬೇಕು ನಿಮ್ಮ ಹತ್ರ ವ್ಲಾಗಲ್ಲಿ ಅಂತ. ಸೊ ಅದನ್ನೆಲ್ಲ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಕೆಲವೊಂದು ಟೈಮ್ ಏನಾಗುತ್ತೆ, ನಾನು ವ್ಲಾಗ್ನ ಎಡಿಟ್ ಮಾಡೋದಕ್ಕೆ ಟೈಮ್ ತೊಗೋತೀನಿ. ಯಾಕಂದರೆ ಇವಾಗ ನನ್ನ ಮಗನಿಗೆ ಸ್ವಲ್ಪ ಚಿಕ್ಕವನಾಗಿರೋದ್ರಿಂದ ಆ್ಯಂಡ್ ಅವನಿಗೆ ಒಂದು 15 ಡೇಸಿಂದ ಜ್ವರ ಇತ್ತು, ಅದು ಫೀವರ್ ಇತ್ತು. ಆ ಟೈಮಲ್ಲೆಲ್ಲ ನಾವು ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಲ್ಲ. ವ್ಲಾಗ್ ಎಲ್ಲ ರೆಡಿ ಇರುತ್ತೆ, ಎಡಿಟು ಕೂಡ ಮಾಡಿರ್ತೀವಿ, ಅದೇ ಅಪ್ಲೋಡ್ ಮಾಡೋಕ್ಕೂ ಟೈಮ್ ಇರೋಲ್ಲ. ಯಾಕಂದರೆ ಮಕ್ಕಳು ಕಡೆ ಫೋಕಸ್ ಮಾಡಬೇಕು. ಫಸ್ಟ್ ಪ್ರಿಯಾರಿಟೀಸ್ ನನಗೆ ನನ್ನ ಮಕ್ಕಳು. ಹಾಗಾಗಿ ನಾನು ಫುಲ್ ಫೋಕಸ್ ಎಲ್ಲ ಅವ್ರ ಕಡೆನೇ ಮಾಡ್ತಾ ಇರ್ತೀನಿ. ಅಂಥದ್ರಲ್ಲೂ ಕೆಲವೊಂದು ಟೈಮಲ್ಲಿ ನನಗೆ ಫ್ರೀ ಸಿಕ್ಕಿದ ತಕ್ಷಣ ಇಮಿಡಿಯೇಟಾಗಿ ವ್ಲಾಗ್ ಮಾಡಬೇಕು ಅಥವಾ ಎಡಿಟ್ ಮಾಡಬೇಕು ಅಂದ್ಕೊಂಡು ಮಾಡ್ತಿರ್ತೀನಿ. ಖಂಡಿತ ನಾನು ನನ್ನ ನೆಕ್ಸ್ಟ್ ವ್ಲಾಗಲ್ಲೆಲ್ಲ ಇನ್ನೂ ಚೆನ್ನಾಗಿ ಸ್ಕಿನ್ ಕೇರ್ ಬಗ್ಗೆ ಅಥವಾ ಫ್ಯಾಷನ್ ಬಗ್ಗೆ, ಕುಕ್ಕಿಂಗ್ ಬಗ್ಗೆ ಎಲ್ಲ ಥರ ವ್ಲಾಗ್ಸನ್ನು ನಾನು ಖಂಡಿತ ಮಾಡ್ತೀನಿ. ಸೊ ಪ್ಲೀಸ್ ನನಗೆ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಹಾಗೆ ಹೆಚ್ಚು ಸಬ್ಸ್ಕ್ರೈಬರ್ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ. ನೆಕ್ಸ್ಟ್ ಯಾರೆಲ್ಲ ನನ್ನ ವ್ಲಾಗ್ನ ನೋಡ್ತೀರೋ ಅವರೆಲ್ಲ ಹಾಗೆ ಬರೀ ನೋಡಿ ಲೈಕ್ ಕೊಡೋದಷ್ಟೇ ಅಲ್ಲ, ಸಬ್ಸ್ಕ್ರೈಬ್ ಕೂಡ ಆಗಿ. ಆವಾಗ ನನಗಿನ್ನೂ ಇಂಟ್ರೆಸ್ಟ್ ಬರುತ್ತೆ ವ್ಲಾಗ್ನ ಮಾಡೋದಕ್ಕೆ. ಎಲ್ಲರಿಗೂ, ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವಾಗ ನಾನು ನನ್ನ ನಾದಿನಿ ಸೀಮಂತ ಫಂಕ್ಷನ್ದು ವಿಡಿಯೋನ ನಿಮಗೆ ಶೇರ್ ಮಾಡ್ತೀನಿ. ಎಲ್ಲ ಹೋಗಿ ನೋಡಿ. ಯಾರಿಗೆಲ್ಲ ಇಷ್ಟ ಆಯಿತು ಆ ವಿಡಿಯೋ ಅಂದರೆ ಪ್ಲೀಸ್ ಅದಕ್ಕೂ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ಶೇರ್ ಮಾಡ್ತೀನಿ ಇವಾಗ.